ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಬಸ್ಸಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ಸ್ಲೀಪರ್ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿತ್ತು. ಈ ವೇಳೆ ಚನ್ನತೆಕೂರು ಬಳಿ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಹೊತ್ತಿ ಉರಿದಿದೆ. ಈ ವೇಳೆ 20ಕ್ಕೂ ಹೆಚ್ಚು ಮಂದಿ ಬಸ್ನಿಂದ ಹೊರ ಬಂದಿದ್ದಾರೆ. ಆದರೆ ಇನ್ನುಳಿದ ಸುಮಾರು 20 ಮಂದಿ ಬಸ್ಸಲ್ಲೇ ದಹನವಾಗಿದ್ದಾರೆ. ಇನ್ನು ಆಂಧ್ರದಲ್ಲಿ ನಡೆದ ಬಸ್ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಘಟನೆಯಲ್ಲಿ ಮಡಿದವರಿಗೆ ಪ್ರಧಾನಿ ನಿಧಿಯಿಂದ 2 ಲಕ್ಷ ಪರಿಹಾರ ಘೋಷಿಸಿದರೆ ಗಾಯಾಳುಗಳಿಗೆ 50,000 ಘೋಷಿಸಲಾಗಿದೆ. ಇತ್ತ ಮೃತ ಕುಟುಂಬಕ್ಕೆ ತೆಲಂಗಾಣ ಸರ್ಕಾರದಿಂದಲೂ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಕರ್ನೂಲಲ್ಲಿ ನಡೆದ ಬಸ್ ಬೆಂಕಿ ದುರಂತದಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿಗೆ ಕುಟುಂಬ ಸಮೇತರಾಗಿ ಬರ್ತಾ ಇದ್ದ 4 ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗೊಲ್ಲರವಳ್ಳಿಯ ರಮೇಶ್, ಅನುಷಾ, ಮಾನಿಶ್, ಮಾನ್ವಿತಾ ಮೃತಪಟ್ಟಿದ್ದಾರೆ. ನೆಲ್ಲೂರು ಜಿಲ್ಲೆಯ ಗೊಲ್ಲವರಪಳ್ಳಿ ಮೂಲದ ರಮೇಶ್ ತನ್ನ ಪತ್ನಿ ಹಾಗೂ 2 ಪುಟ್ಟ ಮಕ್ಕಳೊಂದಿಗೆ ಬೆಂಗಳೂರಿಗೆ ಬರ್ತಿದ್ರಂತೆ. ಇನ್ನು ಸುರೇಶ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಬೆಂಗಳೂರಿನಲ್ಲಿರುವಂತಹ ಕಾವೇರಿ ಟ್ರಾವೆಲ್ಸ್ ಕಚೇರಿ ಇಂದು ಓಪನ್ ಆಗಿಲ್ಲ. ಮಾರತಹಳ್ಳಿಯಲ್ಲಿರುವಂತಹ ಆಫೀಸ್ ಸಾಮಾನ್ಯವಾಗಿ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗ್ತಾ ಇತ್ತು. ರಾತ್ರಿಯ ಕೊನೆ ಬಸ್ ತೆರಳುವವರೆಗೂ ಕಚೇರಿ ಓಪನ್ ಆಗಿತ್ತಂತೆ. ಆದರೆ ಇಂದು ಕರ್ನೂಲ್ನಲ್ಲಿ ದುರಂತ ನಡೆದ ಹಿನ್ನೆಲೆಯಲ್ಲಿ ಕಚೇರಿಯನ್ನು ಬಂದ್ ಮಾಡಲಾಗಿದೆ. ಅಗ್ನಿ ದುರಂತ ನಡೆದ ಬಸ್ಸಲ್ಲಿದ್ದ 2 ಕನ್ನಡಿಗರು ಅಪಾಯದಿಂದ ಪಾರಾಗಿದ್ದಾರೆ. ಶಾಂತಿನಗರ ನಿವಾಸಿ ಸರಸ್ವತಿ, ಹಾರಿಕಾ ಹಾಗೂ ಜಯನಗರದ ಶಿವ ಅನ್ನುವರು ದುರಂತ ನಡೆದ ಈ ಬಸ್ಸಲ್ಲೇ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಲಾಗಿದ್ದು, ಬಸ್ಸಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಬಾಕಿ 20 ಜನರ ಜೊತೆ ಇವರು ಕೂಡ ಬಸ್ನಿಂದ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಮೃತರ ಪೈಕಿ 9 ಜನರ ಮೃತದೇಹ ಸಂಪೂರ್ಣ ಕರಕಲಾಗಿದೆ. ಗುರುತು ಪತ್ತೆ ಹಚ್ಚುವುದೇ ಸವಾಲಾಗಿದೆ. ಈಗ ಕ್ರಾಂತಿ ಕಿಡಿಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮುಂದೆ ಡಿಕೆ ಶಿವಕುಮಾರ್ಗೆ ಒಳ್ಳೆಯದಂತೂ ಆಗತ್ತೆ, ಅದನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ ಅಂತ ಶಾಸಕ ರಂಗನಾಥ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಯಾರು ಏನೇ ಹೇಳಿ ಏನೇ ಆಗಲಿ ಏನೇನೂ ಹೇಳೋದಿಲ್ಲ. ಈಗ 4 ಗೋಡೆ ಮಧ್ಯೆ ಇರಬೇಕು ನಮ್ಮ ಹೇಳಿಕೆಗಳು. ನಮ್ಮ ದೃಷ್ಟಿ ಏನಿದ್ರು 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅನ್ನೋ ದಾರಿಯಲ್ಲಿದೆ. ಜನರ ಮುಂದೆ ನಾವು ಹಗುರವಾಗಿ ಮಾತನಾಡಬಾರದು. ಯತೀಂದ್ರ ಅವರ ಮಾತು ಈಗ ಬೇಕಿತ್ತಾ ಅನ್ನೋದನ್ನ ಅವರೇ ಯೋಚನೆ ಮಾಡಬೇಕು. ಪಕ್ಷದ ಅಧ್ಯಕ್ಷರ ಕೊಟ್ಟ ಕಟ್ಟಪ್ಪಣೆಯಿಂದ ನಾವೆಲ್ಲರೂ ಸುಮ್ಮನೆ ಇದ್ದೇವೆ ಅಂತಂದ್ರು. ಒಂದು ಪಕ್ಷ ನಡಿಬೇಕಾದ್ರೆ ಅವರವರ ಒಪಿನಿಯನ್ಗಳನ್ನ 4 ಗೋಡೆ ಮಧ್ಯೆ ಹೇಳ್ಬೇಕಾದಂಥದ್ದು. ನಾನು ಸಮೇತ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಲಿ ಹೇಳೋಂಥದ್ದನ್ನ ನೀವು ಅದನ್ನ ಟ್ವಿಸ್ಟ್ ಮಾಡಿ ಹೇಳಿದಕ್ಕೆ ಕೊಟ್ಟೇಟ್ಗೆನೆ ಬೇರೆಯವರೆಲ್ಲ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಇನ್ನೊಂದು ರಿಯಾಕ್ಟ್ ಮಾಡ್ತಾರೆ. ಅದನ್ನೆಲ್ಲ ನಿಲ್ಲಿಸಿ ನಮ್ಮ ದೃಷ್ಟಿ ಏನಿದ್ರು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರಬೇಕು ಅಧಿಕಾರಕ್ಕೆ ಅನ್ನೋದನ್ನ ದಾರಿ ಇಟ್ಕೊಂಡು ಹೋಗ್ಬೇಕು. ಇವತ್ತೇನು ಪಾರ್ಟಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಕೊಟ್ಟಂಥ ಕಟ್ಟಪ್ಪಣೆಯ ಮೂಲಕ ನಾವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನಾವೆಲ್ಲ ರಿಯಾಕ್ಟು ಮಾಡ್ಲಿಕ್ಕೆ ಹೋಗಲ್ಲ, ಕಾಮೆಂಟು ಮಾಡ್ಲಿಕ್ಕೆ ಹೋಗಲ್ಲ. ನಾಯಕತ್ವ ವಿಚಾರವಾಗಿ ಮಾತಾಡಿರೋ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡುವ ವಿಚಾರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಈ ಬಗ್ಗೆ ನಾನು ಯಾರ ಬಳಿಯೂ ಮಾತಾಡಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ. ನಮ್ಮ ಪಕ್ಷದಲ್ಲಿ ಶಿಸ್ತಿಗೆ ಮೊದಲ ಆದ್ಯತೆ ಇದೆ. ಶಿಸ್ತು ಕ್ರಮ ನಮ್ಮ ಪಕ್ಷದಲ್ಲಿ ಮೊದಲ ಆದ್ಯತೆ ಅಂತ ಹೇಳಿದ್ರು. ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಮಹಾದೇವಪ್ಪ ಯತೀಂದ್ರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಏನಾದರೂ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಏನಾದರೂ ಹೇಳಿದ್ದಾರಾ? ಸಾಕಷ್ಟು ಜನ ಸೈದ್ಧಾಂತಿಕವಾಗಿ ಗುರುತಿಸಿಕೊಂಡವರಿದ್ದಾರೆ. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಈ ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಈ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು. ಕಮ್ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದ್ಯಾ? ಹೈಕಮಾಂಡು ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? ದೆನ್ ವೈ ಆರ್ ಯು ಬಾದರಿಂಗ್? ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಐಡಿಯಾಲಜಿಕಲಿ ಕಮಿಟೆಡ್. ದೇರ್ ಆರ್ ಸೋ ಮೆನಿ ಲೀಡರ್ಸ್ ಇನ್ ಕಾಂಗ್ರೆಸ್. ಪ್ಲೆಂಟಿ ಆಫ್ ದೆಮ್ ಆರ್ ಐಡಿಯಾಲಜಿಕಲ್. ಐಡಿಯಾಲಜಿ ಇರೋದೇ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಹೀಗಾಗಿ ನೋಡ್ರಿ, ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ.
ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಯತೀಂದ್ರ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಸಾಮಾಜಿಕವಾಗಿ ಸತೀಶ್ ಜಾರಕಿಹೊಳಿ SC/ST ವಿಚಾರವಾಗಿ ಹೋರಾಟ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ಸಿದ್ಧಾಂತವನ್ನು ನಂಬಿದವರು, ಅದನ್ನೇ ಸತೀಶ್ ಮುಂದುವರಿಸುತ್ತಾರೆ ಅಂತ ಯತೀಂದ್ರ ಹೇಳಿದ್ದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಸಹ ಸಾಮಾಜಿಕವಾಗಿ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಕೂಡ ಏನು SC/ST ಜನಾಂಗ, ಹಿಂದುಳಿದವ್ರ ಜನಾಂಗ ಸಲುವಾಗಿ ಇವತ್ತು ಸುದ್ದಿ ಮಾಡ್ತಾ ಇದ್ದಾರೆ. ಬೆಳಗಾವಿಗೆ ಹೋದಾಗ ಯತೀಂದ್ರ ಅವರು ಇವತ್ತು ಸಿದ್ದರಾಮಯ್ಯನವರ ಏನು ಸಿದ್ಧಾಂತ ಇದೆ ಅಹಿಂದ ವರ್ಗದ ಇದನ್ನ ಅದರ ಸತೀಶ್ ಜಾರಕಿಹೊಳಿ ಕೂಡ ಮುಂದುವರಿಸ್ತಾ ಇದ್ದಾರೆ. ಅದು ಒಬ್ಬರು ನಾಯಕರು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದ್ದಾರೆ. ಹಾಗಂತಲ್ಲ, ಅವರು ಅಲ್ಲಿ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಉದ್ದೇಶ ಮಾತಾಡಿದ್ದಾರೆ. ಬಿಜಾಪುರ ಬಂದ್ರೆ MB ಪಾಟೀಲ್ ಬಸವಣ್ಣನ ಬಗ್ಗೆ ಬಹಳಷ್ಟು ಇದು ಮಾಡ್ತಾ ಇದ್ದಾರೆ, ಅನುಭವ ಮಂಟಪ ಅಂತೇಳಿ MB ಪಾಟೀಲ್ ಬಗ್ಗೆ ಮಾತನಾಡ್ತಾ ಇದ್ರು. ಅದೆಲ್ಲ ಅವರೆಲ್ಲ ವೈಯಕ್ತಿಕ ಮಾತು ಯಾರು ಕೇಳುವಂತ ಪ್ರಶ್ನೆ ಇಲ್ಲ. ಇದಕ್ಕೆಲ್ಲ ಕೇಂದ್ರದ ನಾಯಕರೇ ವರಿಷ್ಠ ತೀರ್ಮಾನ ಮಾಡ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸುವಂಥದ್ದು ಇಲ್ಲ. ನಾವು ಖಂಡಿತ ಪಕ್ಷದಲ್ಲಿ ಆ ನಿರ್ಧಾರವನ್ನು ಅವ್ರು ಮಾಡ್ತಾರೆ, ನಾವು ಅದಕ್ಕೆ ಜೈ ಅಂತೀವಿ ಅಷ್ಟೇ. ಅಲ್ಲ, ಅವ್ರು ಈಗಾಗಲೇ ಕೇಂದ್ರದ ನಾಯಕರು ಹೇಳಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿ ಚೇಂಜ್ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಂತ ಹೇಳಿದ್ದಾರೆ. ಅದನ್ನ ಇವರು ಹೇಳಿದ್ದಾರೆ, ಯಾರು ನಮ್ಮ ರಾಮನಗರ MLA ಅವ್ರು ಕೇಳಿದ್ದಾರೆ, ಅದು ಅವರು ಹೇಳಿದ್ದಾರೆ. ನೋಡೋಣ, ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯತೀಂದ್ರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಈಶ್ವರಪ್ಪ, ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ. ಈಗ ಅವರ ಮಗ ಯತೀಂದ್ರ ಕೂಡ ಮಾತಾಡಿದ್ದಾರೆ. ಯಾಕೆ ಯತೀಂದ್ರ ವಿರುದ್ಧ ಕ್ರಮ ಕೈಗೊಳ್ಳುವ ತಾಕತ್ತು DKಶಿಗೆ ಇಲ್ವಾ? ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು 10 ಬಾರಿ ಹೇಳಿದ್ದಾರೆ, 5 ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ. ಅವ್ರ ಮಗ ಹೇಳ್ತೇನೆ ಯತೀಂದ್ರ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು. ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ? ತಾಕತ್ತಿಲ್ವ DK ಶಿವಕುಮಾರ್ಗೆ? ಎಂಥದೊಬ್ಬ ಸಾಬಣ್ಣ MLA, ಅವನೇ ನೆನ್ನೆ ಹೇಳಿಕೆ ಕೊಟ್ಟಾನೆ, ಇದೊಂದು ಎಳಸು ಹೇಳಿಕೆ ಅಂತ. ನನಗನ್ಸುತ್ತೆ ಯಾವ ಕಾರಣಕ್ಕೂ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ. ನಂಬರ್ 1. ನಂಬರ್ 2, DK ಶಿವಕುಮಾರ್ ಸುಮ್ಮನೆ ಕೂರಲ್ಲ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿ RSS ಹೈಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಿತು. RSS ಪರ ಅರುಣ್ ಶ್ಯಾಮ್ ವಾದ ಮಾಡಿಸಿದರು. ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ವಾದ ಮಾಡಿಸಿದ್ದು, ಬಹುತೇಕ ಸಂಘಟನೆಗಳು ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿಯನ್ನು ಕೇಳಿದೆ. ಅನೇಕ ಸಂಘಟನೆಗಳಿಗೆ ಅನುಮತಿ ಕೊಟ್ಟರೆ ಕಾನೂನು ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಅರುಣ್ ಶ್ಯಾಮ್ 400ರಿಂದ 450 ಕಡೆ RSS ಪಥಸಂಚಲನ ಮಾಡಿದೆ, ಯಾವುದೇ ಸಮಸ್ಯೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸೋಕೆ ಸರ್ಕಾರಕ್ಕೆ ಸೂಚನೆ ಕೊಟ್ಟು 30ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಆಡಳಿತ ಮತ್ತು ಸರ್ಕಾರ ಇವೆರಡೂ ಹಾಜರಾಗಿ ನಮಗೆ ಈ ಬಗ್ಗೆ ಇನ್ನೊಂದಿಷ್ಟು ದಿನಗಳು ಬೇಕು, ಬೇರೆಯವರು ಕೂಡ ಇದೇ ದಿನಕ್ಕೆ ಮೆರವಣಿಗೆ ಅಥವಾ ಸಂಚಲನ ತೆಗಿಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಸ್ವಲ್ಪ ಗೊಂದಲದಲ್ಲಿದ್ದೀವಿ, ಇನ್ನೊಂದು ಸ್ವಲ್ಪ ದಿವಸ ಬೇಕಂತ ಹೇಳಿದ್ರು. ಯಾರ್ಯಾರು ತೆಗಿತಾ ಇದ್ದಾರೆ ಏನೇನು ಅಂದರೆ, ಅವರ ಮನವಿ ಪತ್ರಗಳೇನು ಕೋರ್ಟಿಗೆ ಸಲ್ಲಿಸಿದ್ದಿಲ್ಲ. ಒಂದು ಶಾಂತಿ ಸಭೆಯನ್ನು ಕರೀತಾರಂತೆ. ಆ ಶಾಂತಿ ಸಭೆಯಲ್ಲಿ ಏನೇನು ಬಂತು ಅವರವರಿಗೆ ಅನಿಸಿದ್ದು ಅವರು ಬಹುಶಃ 30ನೇ ತಾರೀಕಿಗೆ ಮತ್ತೆ ಹೈಕೋರ್ಟ್ ಪೀಠದ ಮುಂದೆ ಹೇಳ್ತಾರೆ. ಅವತ್ತು ಇಲ್ಲಿ ಯಾವುದು ಅವು 3 ಜನ ಯಾರಿದ್ದಾರೆ ಯಾರಿಲ್ಲ ಅದ್ರ ಬಗ್ಗೆ ಅವ್ರು ಏನೂ ಹೇಳಿಲ್ಲ, ಯಾರು ಹಾಕಿದ್ದಾರೆ ಏನೂ ಹೇಳಿದಿಲ್ಲ. ಬಟ್ ಬರೀ ಲಾಸ್ಟ್ ಟೈಮ್ ಆಯಿತು, ಈಗ ಕೂಡ ಅದನ್ನೇ ಹೇಳಿದ್ದಾರೆ. ಅದು ಯಾವುದೂ ಅವರು ದಾಖಲೆಗಳನ್ನು ಹಾಕಿಲ್ಲ. ಸೊ ಹಾಗಾಗಿ ನಮ್ಮ ಅಪ್ಲಿಕೇಶನ್ ಕೂಡ ಅವರೇನು ಇವತ್ತು ರಿಜೆಕ್ಟ್ ಮಾಡಿಲ್ಲ, ಅವನು ಪೆಂಡಿಂಗ್ ಇಟ್ಟಿದ್ದು ಅಂತ ಹೇಳಿದ್ದಾರೆ. ಅವ್ರು 2 ವಾರ ಕೇಳಿದ್ರು, 2 ವಾರ ಕೊಟ್ಟಿಲ್ಲ, ನ್ಯಾಯಾಲಯ ಕೊಟ್ಟಿಲ್ಲ. 28-30ರೊಳಗೆ ಮುಗಿಸ್ಕೋಬೇಕಲ್ಲ. 28 ಪೀಸ್ ಕಮಿಟಿ ಮೀಟಿಂಗ್ ಆಗಬೇಕು. ಸೊ 30ನೇ ತಾರೀಕು ಅದನ್ನು ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. RSS ಅವರನ್ನ ಗುರಿ ಮಾಡೋದು ಸರಿಯಲ್ಲ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹರಿಹಾಯ್ದಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಖರ್ಗೆ ಕುಟುಂಬ ಯಾವ ದಲಿತರನ್ನೂ ಬೆಳೆಸಿಲ್ಲ. ಇವತ್ತು ನಾನು ದಲಿತ ಪರ ಅಂತ ಪ್ರಿಯಾಂಕ್ ಖರ್ಗೆ ಹೋಗೋದು ವಿಪರ್ಯಾಸ. ಖರ್ಗೆ ಅವರು ದಲಿತರ ವಿರುದ್ಧ ಇದ್ದವರು ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಆದ್ದರಿಂದ ಇವತ್ತು ಯಾವುದೇ ದಲಿತ ಸಂಘಟನೆಗಳು ನಾವು ಕೂಡ ಈ ರೀತಿ ಪಥಸಂಚಲನ ಮಾಡ್ತೀವಿ ಅಂತಂದ್ರೆ ಸಂತೋಷ ಮಾಡ್ಲಿ, ಅದನ್ನು ನಾವ್ಯಾರು ಬೇಡರು. ಆದ್ರೆ ಪ್ರಿಯಾಂಕರಿಗೆ ಅವರು ಎತ್ತಿರ್ತಕ್ಕಂಥ ಮಾತ್ರ ಇವತ್ತು ಸಪೋರ್ಟ್ ಆಗಿರಲಿಲ್ಲ. ಇದು ಬಾಬಾ ಸಾಹೇಬ್
ಸಾಹೇಬ್ ಅಂಬೇಡ್ಕರ್ಗೂ ಕೂಡ ಅಪಮಾನ ಮಾಡ್ತಕ್ಕಂಥದ್ದು. ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಪ್ರತಾಪ್ ಸಿಂಹ, ಮುಳ್ಳು ಹಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಪ್ರದೀಪ್ ಈಶ್ವರ್. ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಇರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕ ಮನಸ್ಸಿನ ಕಾರಣದಿಂದ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರಷ್ಟೇ ಅಂತ ವಾಗ್ದಾಳಿ ನಡೆಸಿದ್ರು. ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀನಿ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್. ಇನ್ನು ಪ್ರತಾಪ್ ಸಿಂಹ ಹೇಳಿಕೆಗೆ ಪ್ರದೀಪ್ ಈಶ್ವರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಏಕವಚನದಲ್ಲಿ ಮಾತನಾಡಿರುವಂತಹ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳಿದ್ರು. ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ, ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು. ನಮ್ಮದು ಸಂಪ್ರದಾಯ ಕುಟುಂಬ. ಆ ಕಥೆಯಲ್ಲಿ ಮುಳ್ಳಂದಿ ನೀನು. ವಿದೇಶದಿಂದ ಏರ್ಪೋರ್ಟ್ ಮೂಲಕ ಅಕ್ರಮವಾಗಿ ಪ್ರಾಣಿಗಳ ಸಾಗಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಕೆಂಪೇಗೌಡ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕನ ಲಗೇಜ್ ಪರಿಶೀಲನೆ ಮಾಡಿದಾಗ ಬ್ಯಾಗಲ್ಲಿ ಪ್ರಾಣಿಗಳಿರುವುದು ಪತ್ತೆಯಾಗಿದೆ. ವಿಚಾರಣೆ ನಡೆಸಿದ ಅಧಿಕಾರಿಗಳು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಮಾಡುತ್ತಿದ್ದಾರೆ. ಸಂಗೀತ ನಿರ್ದೇಶಕ ಗಾಯಕ ರಘು ದೀಕ್ಷಿತ್ ಮತ್ತು ಗಾಯಕಿ ವಾರಿಜಶ್ರೀ ವೇಣುಗೋಪಾಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆಪ್ತರು, ಸ್ನೇಹಿತರು ಮತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ಸಡಗರದಿಂದ ವಿವಾಹ ನೆರವೇರಿತು. ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ಫೋಟೋಗಳು ವೈರಲ್ ಆಗ್ತಾ ಇದ್ದು ಅಭಿಮಾನಿಗಳು ನವ ಜೋಡಿಗೆ ಶುಭಾಶಯ ತಿಳಿಸ್ತಾ ಇದ್ದಾರೆ. ಇದೇ ಭಾನುವಾರ ರಘು ದೀಕ್ಷಿತ್ ಆರತಕ್ಷತೆ ಇದ್ದು ಚಿತ್ರರಂಗದ ಹಾಗೂ ಸಂಗೀತ ಲೋಕದ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಹಾಸನಾಂಬೆ ದೇಗುಲ ನಿನ್ನೆ ಅಧಿಕೃತವಾಗಿ ಬಾಗಿಲು ಹಾಕಲಾಗಿದೆ. ಇವತ್ತು ಹುಂಡಿ ಎಣಿಕೆ ಕಾರ್ಯ ಮುಗಿದ್ದು ಹುಂಡಿಯಲ್ಲಿ ಇಂಡೋನೇಷ್ಯಾ, ಮಾಲ್ಡೀವ್ಸ್, ಅಮೆರಿಕ ಕರೆನ್ಸಿ ಪತ್ತೆಯಾಗಿದೆ. ಈ ಬಾರಿ ಹುಂಡಿಯಲ್ಲಿ 3,68,12,275 ರೂಪಾಯಿ ಹಣ ಸಂಗ್ರಹವಾಗಿದೆ. ಟಿಕೆಟ್ ಮಾರಾಟದಿಂದ 21,91 ಲಕ್ಷ ಬಂದಿದ್ರೆ 75 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿಯೂ ಕೂಡ ಹುಂಡಿಯಲ್ಲಿ ಸಂಗ್ರಹವಾಗಿದೆ. ಒಟ್ಟಾರೆ 25,59,327 ರೂಪಾಯಿ ಆದಾಯ ಬಂದಿದೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ನಟ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡೋ ವಿಚಾರವಾಗಿ ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬೇಕಿತ್ತು. ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ 52ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ವಿಚಾರಣೆ ಆಗಬೇಕಿತ್ತು. ಆದರೆ ದರ್ಶನ್ ಪರ ವಕೀಲ ಸುನಿಲ್ ಅವರು ನಾಳೆ ವಾದ ಮಂಡಿಸುವುದಾಗಿ ಹೇಳಿದ ಹಿನ್ನೆಲೆಯಲ್ಲಿ ನಾಳೆಗೆ ವಾದವನ್ನು ಮುಂದೂಡಲಾಯಿತು. ಬಿಹಾರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಎನ್ಡಿಎ ಪರ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರ್ಯಾಲಿ ನಡೆಸಿದ್ರು. ಸಮಷ್ಟಿಪುರದಲ್ಲಿ ನಡೆದ ಸಮಾವೇಶ ಕುರಿತು ಮಾತನಾಡಿರುವಂತಹ ಮೋದಿ ಬಿಹಾರದಲ್ಲಿ ಈ ಬಾರಿ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬಿಹಾರವನ್ನ ಎಲ್ಲರೂ ಜಂಗಲ್ ರಾಜ್ ಅಂತ ಹೇಳ್ತಾ ಇದ್ರು, ಆದರೆ ಈಗ ಎಲ್ಲವೂ ಬದಲಾಗಿದೆ. ಬಿಹಾರದಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿದೆ. ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಹಾರದಲ್ಲಿ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ನಿತೀಶ್ ಕುಮಾರ್ ಎನ್ಡಿಎ ಸಿಎಂ ಅಭ್ಯರ್ಥಿ ಅನ್ನೋದನ್ನ ಖಚಿತಪಡಿಸಿದ್ರು. और इसलिए आज आपका ये उत्साह देखकर मैं कह सकता हूं इस बार बिहार में भी नीतीश बाबू के नेतृत्व में एनडीए जीत के अपने पुराने सारे रिकॉर्ड तोड़ने.
ತೇಜಸ್ವಿ ಯಾದವ್ ಅವರನ್ನ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಕ್ಕೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಾಗಠಬಂಧನ್ ನಾಯಕರಿಗೆ ಬಿಹಾರದ ಅಭಿವೃದ್ಧಿ ಬೇಕಿಲ್ಲ, ಅವರಿಗೆ ವೋಟ್ ಬ್ಯಾಂಕ್ ಮಾತ್ರ ಬೇಕು. ಮುಸಲ್ಮಾನರ ಬಗ್ಗೆ ಮಹಾಗಠಬಂಧನದ ನಾಯಕರು ಭರ್ಜರಿ ಭಾಷಣ ಮಾಡಿದ್ರು, ಆದರೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನೇ ಕೊಡಲ್ಲ ಅಂತ ಹೇಳಿದ್ರು. ದೆಹಲಿಯಲ್ಲಿ ಇಬ್ಬರು ಶಂಕಿತ ಐಸಿಸ್ ಉಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೀಪಾವಳಿಯಂದು ದೆಹಲಿಯ ಮಾಲ್ ಮತ್ತು ಸಾರ್ವಜನಿಕ ಉದ್ಯಾನವನ ಸೇರಿದಂತೆ ಜನದಟ್ಟಣೆಯಲ್ಲಿ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಿದ್ರು. ಇಬ್ಬರು ಶಂಕಿತ ಐಸಿಸ್ ಉಗ್ರರನ್ನ ಈಗ ಬಂಧಿಸಲಾಗಿದ್ದು, ದೆಹಲಿಯ ಸಾದಿಕ್ ನಗರ ನಿವಾಸಿ ಅದ್ನಾನ್ ಮತ್ತು ಭೋಪಾಲ್ನ ಅದ್ನಾನ್ ಖಾನ್ ಅಂತ ಗುರುತಿಸಲಾಗಿದೆ. ಇಬ್ಬರ ವಿಚಾರಣೆಯನ್ನು ಮಾಡಲಾಗುತ್ತಿದೆ. ಈಗ ವಿದೇಶಿ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾರತದ ನಂತರ ಇದೀಗ ತಾಲಿಬಾನ್ ಆಡಳಿತ ಅಫ್ಘಾನಿಸ್ತಾನದಿಂದಲೂ ಪಾಕಿಸ್ತಾನಕ್ಕೆ ಜಲಬಾಂಬ್ ಹಾಕಲಾಗಿದೆ. ಅಣೆಕಟ್ಟು ನಿರ್ಮಿಸೋಕೆ ಮತ್ತು ಪಾಕಿಸ್ತಾನಕ್ಕೆ ನದಿ ನೀರನ್ನು ನಿರ್ಬಂಧಿಸೋಕೆ ಯೋಜಿಸ್ತಾ ಇದೆ. ಕುನಾರ್ ನದಿಗೆ ಸಾಧ್ಯವಾದಷ್ಟು ಬೇಗನೆ ಅಣೆಕಟ್ಟನ್ನು ನಿರ್ಮಿಸುವ ಆದೇಶವನ್ನು ತಾಲಿಬಾನ್ ಸುಪ್ರೀಂ ನಾಯಕ ಮೌಲಾವಿ ಹಿಬತುಲ್ಲಾ ಅಖುಂದ್ವಾದಾ ಹೊರಡಿಸಿರುವಂಥದ್ದು. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ ಇತ್ತೀಚೆಗೆ ನಡೆದ ಯುದ್ಧದಲ್ಲಿ 100 ಮಂದಿ ಸಾವನ್ನಪ್ಪಿದ ಬೆನ್ನಲ್ಲೇ ಈ ಆದೇಶ ಬಂದಿದೆ. ಪಾಕಿಸ್ತಾನದೊಂದಿಗೆ ನೀರು ಹಂಚಿಕೆಯ ಬಗ್ಗೆ ಭಾರತದ ನಿರ್ಧಾರದಂತೆ ಇದೀಗ ಅಫ್ಘಾನಿಸ್ತಾನವು ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಗಡಿ ಬಂದ್ ಮಾಡಿರೋ ಹಿನ್ನೆಲೆಯಲ್ಲಿ ಉಭಯ ದೇಶಗಳಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಅಸ್ತವ್ಯಸ್ತಗೊಂಡಿದೆ. ಸಂಘರ್ಷದಿಂದ ಅಕ್ಟೋಬರ್ 11ರಂದು 2 ದೇಶಗಳ ಗಡಿಯನ್ನ ಬಂದ್ ಮಾಡಲಾಗಿತ್ತು. ಇದರ ಪರಿಣಾಮ ಪಾಕಿಸ್ತಾನದಲ್ಲಿ ಟೊಮ್ಯಾಟೊ ಬೆಲೆ 400 ರಿಂದ 600 ರೂಪಾಯಿ ಆಗಿದೆ. ಟೊಮ್ಯಾಟೊ ಏರಿಕೆಯಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಟೊಮ್ಯಾಟೊ ಬೆಲೆಯಲ್ಲಿನ ಏರಿಕೆ ಪಂಜಾಬ್ ಪ್ರಾಂತ್ಯಗಳಾದ ಝೇಲಂ ಮತ್ತು ಗುಜ್ರಾನ್ವಾಲದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಂಡುಬಂದಿದೆ. ಝೇಲಂನಲ್ಲಿ ಟೊಮ್ಯಾಟೊ ಬೆಲೆ ಕಿಲೋಗ್ರಾಂಗೆ 700 ರೂಪಾಯಿ ತಲುಪಿದರೆ ಗುಜ್ರಾನ್ವಾಲದಲ್ಲಿ ಕಿಲೋಗ್ರಾಂಗೆ 575 ರೂಪಾಯಿಗೆ ಮಾರಾಟವಾಗುತ್ತಿದೆ. ಮೆದುಳಿನ ಆಪರೇಷನ್ ವೇಳೆ 65 ವರ್ಷದ ವೃದ್ಧೆಯೊಬ್ಬರು ಲಂಡನ್ನಲ್ಲಿ ಕ್ಲಾರಿನೇಟ್ ನುಡಿಸಿ ಅಚ್ಚರಿಗೊಳಿಸಿದ್ದಾರೆ. ಲಂಡನ್ನಲ್ಲಿ ಡೆನಿಸ್ ಬೇಕನ್ ಪಾರ್ಕಿನ್ಸನ್ಸ್ನಿಂದ ಬಳಲ್ತಾ ಇದ್ರು. ಹೀಗಾಗಿ ಮೆದುಳಿನ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಆಪರೇಷನ್ ಕೊಠಡಿಯಲ್ಲಿಯೇ ಬೇಕನ್ ಕ್ಲಾರಿನೇಟ್ ನುಡಿಸುವ ಮೂಲಕ ವೈದ್ಯರನ್ನು ಅಚ್ಚರಿಗೊಳಿಸಿದ್ದಾರೆ. ಸದ್ಯ ಈ ವಿಡಿಯೋ ಲಂಡನ್ನಾದ್ಯಂತ ಹರಿದಾಡ್ತಿದೆ. ನೆಟ್ಟಿಗರು ಗುಡ್ ಕಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೋರಿಕೆಯ ಮೇರೆಗೆ ಭಾರತವು ರಷ್ಯಾದ ತೈಲ ಆಮದಿನಿಂದ ಹಿಂದೆ ಸರಿಯಲಿದೆ ಅಂತ ಶ್ವೇತಭವನ ಹೇಳಿದೆ. ಈ ಕುರಿತು ಮಾತಾಡಿರುವ ಶ್ವೇತಭವನದ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಸೂಕ್ತ ಮತ್ತು ಅಗತ್ಯ ಅಂತ ಭಾವಿಸಿದಾಗ ರಷ್ಯಾ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಟ್ರಂಪ್ ಹೇಳಿದ್ದಾರೆ.